ನಮಸ್ಕಾರ ಎಲ್ರಿಗೂ. ಹೊಸಬರು ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಹಾಗೆ ಒಂದು ಲೈಕ್ ಕೊಡಿ. ನಾನು ಹಾಕೋ ವಿಡಿಯೋಯಿಂದ ನಿಮಗೆ ಉಪಯೋಗ ಇದೆ ಅನಿಸಿದ್ರೆ ಬೇರೆಯವ್ರಿಗೂ ಶೇರ್ ಮಾಡಿ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಕೊರಿಯರ್ ಹಾಕಿದ್ಮೇಲೆ ನಾನು ಒಂದು ಬಿಲ್ಲು ನಿಮಗೆ ವಾಟ್ಸಪ್ ಮಾಡಿರ್ತೀನಿ. ಆ ಬಿಲ್ಲಲ್ಲಿ ನಂಬರ್ ಇರುತ್ತೆ, ನೀವು ಅದಕ್ಕೆ ಫೋನ್ ಮಾಡಿ ವಿಚಾರಿಸಿ. ನಿಮಗೆ ಬೇಗನೂ ಸಹ ಕೊರಿಯರು ಸಿಗುತ್ತೆ. ಅವರೇ ಫೋನ್ ಮಾಡ್ತಾರೆ ಅಂತ ನೀವು ವೆಯ್ಟ್ ಮಾಡಬೇಡಿ. ಯಾಕೆಂದರೆ ನಮಗೆ ಅದು ಬೇಗ ಸಿಗಬೇಕಾಗಿರೋ ಕಾರಣ ನಾವೇ ಫೋನ್ ಮಾಡಿ ವಿಚಾರಿಸ್ಬೇಕು. ಯಾಕೆಂದರೆ ಇವಾಗ ಅದು ಒಂದು ಗೊಬ್ಬರನೋ ಅಥವಾ ಬಟ್ಟೆಗಳೋ ಆದರೆ ಒಂದು 2-3 ದಿನ ಲೇಟಾಗಿ ಸಿಕ್ಕಿದ್ರೂ ಪರವಾಗಿಲ್ಲ ಅಂತ ಅನ್ಬೋದು. ಇವು ಗಿಡಗಳಾಗಿರೋ ಕಾರಣ ಫೋನ್ ಮಾಡಿ ನೀವು ವಿಚಾರಿಸಿ ಅದು ಗಿಡಗಳನ್ನ ಕಲೆಕ್ಟ್ ಮಾಡ್ಕೊಳ್ಳಿ. ಯಾಕೆಂದರೆ ನಾನು ಅದು ಕೊರಿಯರ್ ಹಾಕಿದ ತಕ್ಷಣವೇ ನಾನು ನಿಮಗೆ ಫಸ್ಟು ಬಿಲ್ ವಾಟ್ಸಪ್ ಮಾಡ್ತೀನಿ. ಯಾಕೆಂದರೆ ಅದು ಬೇಗ ನಿಮಗೆ ಅದು ಗಿಡಗಳೆಲ್ಲ ಕೈಗೆ ಸಿಗಲಿ ಅನ್ನೋದಕ್ಕೋಸ್ಕರನೇ ಬೇಗನೆ ವಾಟ್ಸಪ್ ಮಾಡ್ತೀನಿ. ಆದರೂ ನೀವು ಫೋನ್ ಮಾಡಿ ವಿಚಾರಿಸೋದಿಲ್ಲ, ಆಮೇಲೆ ನನಗೆ ಹೇಳ್ತೀರಾ ಅಕ್ಕ ಅದು ಕೊರಿಯರ್ ಬಂದಿಲ್ಲ ಅಂತ ಕೇಳ್ತೀರಾ. ಈ ಥರ ಎಲ್ಲ ಮಾಡಬೇಡಿ. ದಯವಿಟ್ಟು ಅದನ್ನು ನಾನು ಏನಕ್ಕೋಸ್ಕರ ಕಳಿಸ್ತೀನಿ ಹೇಳಿ ನಿಮಗೆ ಬಿಲ್ಲು, ನೀವು ಅವ್ರನ್ನ ವಿಚಾರಿಸಿ ಬೇಗ ನೀವು ಗಿಡಗಳನ್ನ ಕಲೆಕ್ಟ್ ಮಾಡ್ಕೊಳ್ಳಿ ಅನ್ನೋದಕ್ಕೋಸ್ಕರನೇ ನಾನು ಬಿಲ್ನ ಕಳಿಸೋದು. ಇನ್ನು ಇವತ್ತು ಬೆಳಗ್ಗೆನೇ ಬೇಗ ಎದ್ದು 4 ಗಂಟೆಗೇ ಎದ್ದಿದ್ದೀನಿ. 4 ಗಂಟೆಗೆ ಎದ್ದು ಮನೆ ಕಸ ಎಲ್ಲ ಗುಡಿಸಿ ತಿಂಡಿ ಮಾಡಿಟ್ಟು ಜಾನಿಗೂ ಅನ್ನ ಎಲ್ಲ ಮಾಡಿಟ್ಟು ನೋಡಿ ಗಿಡ ಪ್ಯಾಕ್ ಮಾಡೋಣ ಅಂತ ಅಂದ್ಬಿಟ್ಟು ಬಂದಿದ್ದೀನಿ. ಅದು ಬಿಸಿಲು, ತುಂಬಾ ಬಿಸಿಲು. ಕೆಲಸ ಎಲ್ಲ ಮುಗಿಸಿ ನಾನು ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ದೇವರಿಗೆ ನಮಸ್ಕಾರ ಮಾಡಿ ಆಮೇಲೆ ಬಂದು ಇಲ್ಲಿ ನಾನು ಫಸ್ಟ್ಗೆ ಗಿಡಗಳಿಗೆಲ್ಲ ನಮಸ್ಕಾರ ಮಾಡಿ ಆಮೇಲೆ ನಾನು ಗಿಡ ಪ್ಯಾಕ್ ಮಾಡೋಕ್ಕೆ ಕುತ್ಕೊಳ್ಳೋದು. ಆ ಗಿಡ ಮುಟ್ಟಿ ನಾನು ನಮಸ್ಕಾರ ಮಾಡಿ ಆಮೇಲೆ ನಾನು ಗಿಡಗಳನ್ನ ಪ್ಯಾಕಿಂಗ್ ಶುರು ಮಾಡೋದು. ತುಂಬಾ ಬಿಸಿಲಿಗೆ ನೋಡಿ ಮುಖದಲ್ಲೆಲ್ಲ ಬೆವರು ನೀರು ಇಳಿತಾ ಇದೆ. ನೋಡಿ ಅಲ್ಲಿ ಹೆಂಗೆ ನೀರೆಲ್ಲ ಈ ಮುಖದ ಮೇಲೆ ನಾವು ನೀರು ಹಾಕ್ಕೊಂಡು ಮುಖ ತೊಳೆದಿರ್ತೀವಲ್ಲ ಆ ಥರ ಬೆವರು ನೀರೆಲ್ಲ ಇಳಿತಾ ಇದೆ. ಯಾಕೆಂದರೆ ನಾವು ಯಾವುದೇ ಒಂದು ಕೆಲಸ ಮಾಡಬೇಕಾದ್ರು ಅದ್ರ ಮೇಲೆ ನಮಗೊಂದು ಶ್ರದ್ಧೆ, ಭಕ್ತಿ, ಗೌರವ ಅನ್ನೋದೊಂದು ಇದ್ದಾಗಲೇ ಭಗವಂತ ನಮಗೆ ಕೈ ಹಿಡಿಯೋದು. ಅದನ್ನು ಬಿಟ್ಟು ಏನೋ ಒಂಥರ ಟೈಮ್ ಪಾಸಿಗೆ ಮಾಡ್ತಾ ಇದ್ದೀವಿ ನಾವು ಅನ್ನೋ ರೀತಿ ಆ ಥರ ನಾನು ಮಾಡೋದಿಲ್ಲ. ನನಗೆ ಇದ್ರ ಮೇಲೆ ತುಂಬಾ ಗೌರವ ಇದೆ. ಯಾಕೆಂದರೆ ಇವತ್ತು ನಾನಿರೋದೇ ಗಿಡಗಳಿಂದ. ಹಂಗಾಗಿ ಈ ಗಿಡಗಳ ಮೇಲೆ ನನಗೆ ತುಂಬಾ ಗೌರವ, ಪ್ರೀತಿ, ವಿಶ್ವಾಸ ಎಲ್ಲ ಇದೆ. ಹಂಗಾಗಿ ನಾನು ಯಾವತ್ತೂ ಪ್ಯಾಕ್ ಮಾಡೋಕೆ ಕುತ್ಕೋಬೇಕಾದ್ರೂ ನಾನು ನಮಸ್ಕಾರ ಮಾಡಿಕೊಂಡೇ ಪ್ಯಾಕಿಂಗ್ ಶುರು ಮಾಡೋದು. ನೋಡಿ ಅಲ್ಲಿ ನಾನು ಗಾರ್ಡನಿಂದ ಪ್ಯಾಕಿಂಗ್ ಎಲ್ಲ ತೊಗೊಂಬಂದು ಇನ್ನು ಮನೇಲಿ ಪ್ಯಾಕ್ ಮಾಡ್ತಾ ಇದ್ದೀವಿ. ನೋಡಿ ಎಲ್ಲ ಹೆಂಗೆ ಹರಡ್ಕೊಂಡು ಕೂತಿದ್ದೀನಿ. ಈ ಥರ ಪ್ಯಾಕಿಂಗ್ ಎಲ್ಲ ಮುಗಿಯೋವರೆಗೂ ಫುಲ್ಲು ಮನೆ ತುಂಬ ರಟ್ಟು, ಪೇಪರು ಇದೆಲ್ಲ ತುಂಬ್ಕೊಂಡಿರುತ್ತೆ. ಇನ್ನು ಇವರು ಒಂದು 20 ಗಿಡ ಬುಕ್ ಮಾಡ್ಕೊಂಡಿದ್ದಾರೆ. ಸೇವಂತಿಗೆ ಮತ್ತು ಮಲ್ಲಿಗೆ, ಕಾಕಡ, ದವನ, ಮುರುಘ ಸುಮಾರು ಬುಕ್ ಮಾಡ್ಕೊಂಡಿದ್ದಾರೆ. ಇವೆ ಗಿಡನೂ ಬುಕ್ ಮಾಡ್ಕೊಂಡಿದ್ದಾರೆ. ನೋಡಿ ಅದರಲ್ಲಿ ಇನ್ನೂ ಎಷ್ಟು ಸಣ್ಣ ಸಣ್ಣ ಕಾಯಿಗಳೆಲ್ಲ ಇದೆ ನೋಡಿ, ನನಗೇನೆ ಖುಷಿ ಆಯಿತು. ಅಲ್ಲಿ ಪ್ಯಾಕಿಂಗ್ ಮಾಡ್ಬೇಕಾದ್ರೆ ಇತ್ತಲ್ಲ, ಹಂಗಾಗಿ ನಾನು ಅದನ್ನು ನಿಮಗೆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟೊಂದು ಕಾಯಿಗಳೆಲ್ಲ ಇದೆ. ಅಂದರೆ ಈ ಥರ ಗಿಡಗಳು ಟೆರೆಸ್ ಗಾರ್ಡನ್ ಮಾಡೋರಿಗೆ ತುಂಬಾ ಒಳ್ಳೆಯದು. ಯಾಕೆ ಅಂದರೆ ಇಷ್ಟು ಚಿಕ್ಕ ಗಿಡಗಳನ್ನ ಬೆಳೆಸ್ಕೊಂಡ್ರೆ ಒಳ್ಳೆಯದು. ಯಾಕೆಂದರೆ ತುಂಬ ದೊಡ್ಡ ದೊಡ್ಡ ಗಿಡ ಎಲ್ಲ ನಾವು ಟೆರೆಸಲ್ಲಿ ಬೆಳೆಸೋಕ್ಕಾಗೋದಿಲ್ಲ. ಸೀಬೆ ಗಿಡ ಎಲ್ಲ ಖಾಲಿ ಆಯಿತು, ಇನ್ನು ಒಂದೇ ಇರೋದು. ಬೇಕು ಅನ್ನೋರು ಬುಕ್ ಮಾಡ್ಕೊಳ್ಳಿ. ಈ ವಿಡಿಯೋದಲ್ಲಿ ನಾನು ಯಾವ್ಯಾವ ಗಿಡಗಳಿದೆ ಅದ್ರ ಬಗ್ಗೆನೂ ತಿಳಿಸ್ತಾ ಇದ್ದೀನಿ. ಅಂದರೆ ಬೆಳಗ್ಗೆ ಪ್ಯಾಕ್ ಮಾಡ್ತಾ ಇದ್ನಲ್ಲ ಈ ಗಿಡಗಳನ್ನೆಲ್ಲನೂ, ಹಾಗಾಗಿ ಅದರಲ್ಲಿ ತುಂಬ ಕಾಯಿಗಳೆಲ್ಲ ಇತ್ತು. ಹಾಗಾಗಿ ಅದನ್ನು ಸಹ ವಿಡಿಯೋ ಮಾಡಿದ್ದೀನಿ ಅಷ್ಟೇ. ಒಂದೊಂದು ಸರಿ ನಮಗೆ ಗಿಡಗಳಿಂದ ಸಿಗೋ ಆನಂದ, ಖುಷಿ ಬೇರೆ ಯಾವುದ್ರಲ್ಲೂ ಸಿಗೋದಿಲ್ಲ. ಇನ್ನು ಇದು ಸುಗಂಧರಾಜ ಹೂವು ನೋಡಿ, ಇದು 3 ಎಳೆಲೂ ಇದೆ ಮತ್ತು 1 ಎಳೆಲೂ ಇದೆ. ನಿಮಗೆ ಯಾವುದು ಬೇಕು ಅದನ್ನು ಬುಕ್ ಮಾಡ್ಕೋಬೋದು. ಸಿಂಗಲಲ್ಲೂ ಇದೆ ಮತ್ತು 3 ಎಳೆನಲ್ಲೂ ಇದೆ. ಇನ್ನು ಈ ದಾಸವಾಳ ಹೂವಿನ ಕಲರ್ ಅಂತೂ ತುಂಬಾ ಚೆನ್ನಾಗಿದೆ. ಇದು ವಿಡಿಯೋದಲ್ಲಿ ಈ ಥರ ಕಾಣಿಸ್ತಿದೆ, ರಿಯಲಿ ನೋಡಿದ್ರಂತೂ ತುಂಬಾ ಚೆನ್ನಾಗಿದೆ. ಒಂಥರ ಇದು ಕ್ರೀಮ್ ಕಲರು, ಮಧ್ಯದಲ್ಲಿ ರೆಡ್ ಇದೆ. ಇನ್ನು ಇದು ಅಷ್ಟೇ ಒಂದೊಂದೇ ಗಿಡ ಇರೋದು. ನಾನು ಇವಾಗ ವಿಡಿಯೋದಲ್ಲಿ ತೋರಿಸ್ತಾ ಇರೋ ಅಷ್ಟು ಕಲ್ಲರು ಇದೆ. ಮತ್ತು ಇದರಲ್ಲಿ ಇಲ್ಲದೆ ಇರೋ ಕಲರ್ನ ನೀವು ಇದೆಯಾ ಅಂತ ಎಲ್ಲ ಕೇಳಬೇಡಿ. ಯಾಕೆಂದರೆ ಗುಲಾಬಿ ಆಗಿರ್ಬೋದು ಮತ್ತು ದಾಸವಾಳ ಆಗಿರ್ಬೋದು, ಯಾವ್ಯಾವ ಕಲ್ಲರಲ್ಲಿ ಯಾವ್ಯಾವ ಎಷ್ಟು ಗಿಡ ಇದೆ ಅನ್ನೋದ್ರ ಬಗ್ಗೆ ನಾನು ವಿಡಿಯೋದಲ್ಲಿ ಇದ್ದೀನಿ. ಅಂದರೆ ಇವೆಲ್ಲ ಒಂದೊಂದೇ ಗಿಡ ಇರೋದು, ಎಲ್ಲ ಖಾಲಿ ಆಗೋಯ್ತು. ಹಾಗಾಗಿ ಇವಾಗ ಇರೋಷ್ಟು ಕಲ್ಲರ್ನ ನಾನು ವಿಡಿಯೋದಲ್ಲಿ ಹಾಕಿದ್ದೀನಿ. ಬೇಕು ಅನ್ನೋರು ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ. ಬುಕ್ ಆಗಿರುತ್ತೆ, ಆಮೇಲೆ ಕೇಳ್ತೀರಾ ಅಕ್ಕ ಕಲ್ಲರ್ ಇದೆಯಾ ಅಂತ ಕೇಳ್ತೀರಾ. ಅದಕ್ಕೋಸ್ಕರ ನಾನು ಹೇಳ್ತಿರೋದು ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಅಂತ. ಇದು ಆರೆಂಜಲ್ಲೂ ಅಷ್ಟೇ ಒಂದೇ ಇರೋದು, ಎಲ್ಲ ಖಾಲಿಯಾಗಿದೆ. ಇದರಲ್ಲೂ ಅಷ್ಟೇ 2 ಗಿಡ ಇದೆ. ಇದರಲ್ಲೂ ಅಷ್ಟೇ 2 ಇರೋದು. ಕೆಲವೊಂದು 2 ಇರೋದೇ ಇದ್ದಾವೆ, ಇನ್ನೊಂದು ಕೆಲವೊಂದು ಗಿಡಗಳು ಒಂದೊಂದೇ ಇರೋದು. ಇದು ಅಷ್ಟೇ ಒಂದೇ ಇರೋದು, ವೈಟು ಮತ್ತು ಸೆಂಟ್ರಲ್ ಪಿಂಕ್ ಇದೆಯಲ್ಲ ಇದು ಒಂದೇ ಇರೋದು. ಮತ್ತು ಇನ್ನೂ ಇದು ಅಷ್ಟೇ ಡಬಲ್ ಪೇಟಲ್ಲು ರೆಡ್ದು, ಇದು ಒಂದೇ ಇರೋದು. ಬೇಕು ಅನ್ನೋರು ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ. ಕಲ್ಲರ್ಗಳಂತೂ ತುಂಬ ಚೆನ್ನಾಗಿದೆ, ಒಂದಕ್ಕಿನ್ನ ಒಂದು. ಕೆಲವರು ಏನು ಮಾಡ್ತೀರಾ, ನೀವು ವಿಡಿಯೋ ನೋಡಿ
ನೋಡೋದೇ ಇಲ್ಲ, ಸುಮ್ಮನೆ ಆ ಗಿಡ ಇದೆಯಾ ಈ ಗಿಡ ಇದೆಯಾ ಅಂತ ಕೇಳ್ತೀರಾ. ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿ. ನೀವು ವಿಡಿಯೋ ಪೂರ್ತಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾವ ಕಲರಲ್ಲಿ ಯಾವ್ಯಾವ ಗಿಡಗಳಿದೆ ಅಂತ ಗೊತ್ತಾಗುತ್ತೆ. ಆವಾಗ ಅದನ್ನು ನೀವು ಸ್ಕ್ರೀನ್ಶಾಟ್ ತೆಗೆದು ನನಗೆ ಅದು ಫೋಟೋ ಕಳಿಸಿದ್ರೆ ನಾನು ನಿಮಗೆ ಕಳಿಸ್ಕೊಡೋದಕ್ಕೂ ಅನುಕೂಲ ಆಗುತ್ತೆ. ಇನ್ನು ಇದು ಶಂಖಪುಷ್ಪ ಬ್ಲೂ ಕಲರಲ್ಲಿ ಡಬಲ್ ಪೆಟಲಲ್ಲಿ, ಅದರಲ್ಲೂ ಎರಡೇ ಗಿಡ ಇರೋದು. ಇನ್ನು ಇದು ಕನಕಾಂಬರ ಕಲರು, ಇದು ಡಬಲ್ ಪೆಟಲು, ತುಂಬ ಚೆನ್ನಾಗಿ ಹೂವು ಬಿಡುತ್ತೆ. ಇದು ಎರಡೇ ಗಿಡ ಇರೋದು. ಬೇಕು ಅನ್ನೋರು ಬುಕ್ ಮಾಡ್ಕೊಳ್ಳಿ. ಒಂದು 10 ಗಿಡ ಇತ್ತು, ಎಲ್ಲ ಖಾಲಿ ಆಯಿತು ಈ ಕಲರಲ್ಲಿ, ಇನ್ನು ಎರಡೇ ಇರೋದು. ಹಂಗಾಗಿ ಬೇಕು ಅನ್ನೋರು ಬುಕ್ ಮಾಡ್ಕೊಳ್ಳಿ. ಇನ್ನು ಇದು ಅದೇ ಪಿಂಕು ಇರುತ್ತೆ, ಮೊಗ್ಗು ಹರಳದ ಮೇಲೆ ವೈಟ್ ಆಗುತ್ತೆ ಅನ್ನಲ್ಲ ಕಾಟ ಗಿಡ, ಇದರಲ್ಲೂ ಅಷ್ಟೇ ಎರಡೇ ಇರೋದು. ಇನ್ನು ಸೂಜ್ ಮಲ್ಗೆನೂ ಎಲ್ಲ ಖಾಲಿ ಆಯಿತು, ಎರಡೇ ಗಿಡ ಇರೋದು. ಬೇಕು ಅನ್ನೋರು ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ. ಈ ಟೈಮು ಗಾರ್ಡನಿಗೆ ಬಂತು ಅಂದರೆ ಬರೀ ಮಲ್ಲಿಗೆ ಹೂವಿನ ಪರಿಮಳನೇ ಘಮ ಘಮ ಅಂತಿರುತ್ತೆ ನೋಡಿ. ಒಂದು ಗಿಡದಲ್ಲಿ ಎಷ್ಟೊಂದು ಹೂವೆಲ್ಲ ಬಿಟ್ಟಿದೆ ಅಂತ. ಇದರಲ್ಲೂ ಅಷ್ಟೇ ಒಂದೇ ಗಿಡ ಇರೋದು, ಮತ್ತು ಗುಲಾಬಿಲೂ ಅಷ್ಟೇ ಎಲ್ಲ ಒಂದೊಂದೇ ಗಿಡ ಇರೋದು. ಇನ್ನು ಇದು ದವನ ಮುರುಘ, ಇದು ಸ್ವಲ್ಪ ಇದ್ದಾವೆ, ಯಾಕೆಂದರೆ ನಾನು ಅದನ್ನು ಕಟಿಂಗ್ ಎಲ್ಲ ಸ್ವಲ್ಪ ಜಾಸ್ತಿನೇ ಇಟ್ಟಿದ್ದೆ, ಹಂಗಾಗಿ ಸ್ವಲ್ಪ ಇದ್ದಾವೆ. ಬೇಕು ಅನ್ನೋರು ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ. ಮೊನ್ನೆ ಎಲ್ಲನೂ ಒಂದು 10 ದವನ 10 ಮುರುಘ ಎಲ್ಲ ಸೇಲ್ ಆಯ್ತದು ನೋಡಿ. ಇನ್ನೊಂದು ಸ್ವಲ್ಪನೇ ಇರೋದು. ಬೇಕು ಅನ್ನೋರು ಬುಕ್ ಮಾಡ್ಕೊಳ್ಳಿ. ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ, ಅದು ವಾಟ್ಸಪ್ ಮಾಡಿ ನೀವು ಬುಕ್ ಮಾಡ್ಕೋಬೋದು. ಈ ದವನ ಮುರುಘ ಇದೆಲ್ಲ ನಾವೇ ಬೆಳ್ಕೊಂಡ್ರೆ ನಮಗೆ ಬೇಕಾದಾಗ ಪೂಜೆಗೆಲ್ಲ ನಾವು ಬಳಸ್ಕೋಬೋದು. ಅದರಲ್ಲೂ ತುಂಬ ಸ್ಮೆಲ್ ಚೆನ್ನಾಗಿರುತ್ತೆ ಈ ದವನ ಮುರುಘ ಎಲ್ಲ. ಇನ್ನು ಈ ಸೀಬೆ ಗಿಡನೂ ಅಷ್ಟೇ ಒಂದೇ ಇರೋದು, ಎರಡಿತ್ತು, ಎರಡರಲ್ಲಿ ಒಂದು ನೆನ್ನೆ ಬುಕ್ಕಾಗಿ ಅದು ಖಾಲಿ ಆಯಿತು. ಇನ್ನು ಒಂದೇ ಗಿಡ ಇರೋದು. ಬೇಕು ಅನ್ನೋರು ಇದನ್ನು ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ. ಇನ್ನು ನಿಮಗೆ ಯಾವುದೇ ರೀತಿ ತರಕಾರಿ ಬೀಜ ಆಗಿರ್ಬೋದು, ಮತ್ತು ಸೊಪ್ಪಿನ ಬೀಜಗಳಾಗಿರ್ಬೋದು, ಅದು ಸಹ ಸಿಗುತ್ತೆ. ಬೇವಿನ ಹಿಂಡಿ, ಕಡಲೆಕಾಯಿ ಹಿಂಡಿ, ಮತ್ತು ಇನ್ನು ವರ್ಮಿ ಕಾಂಪೋಸ್ಟು, ಎಪ್ಸಮ್ ಸಾಲ್ಟು, NPK ಪ್ರತಿಯೊಂದು ಗೊಬ್ಬರಗಳು ಸಹ ಸಿಗುತ್ತೆ. ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ, ನಿಮಗೆ ಬೇಕು ಅಂದರೆ ಬುಕ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ, ಹಾಗೆ ಒಂದು ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಧನ್ಯವಾದಗಳು.